ಅಧ್ಯಕ್ಷರೇ, ರಾಮಲಿಂಗ ರೆಡ್ಡಿ ಅಸಾದ್ ಮಹೇಶ್ ಸಿಂಗ್ ಒಂದು ನಿಮಿಷ ಮಹೇಶ್ ಸಿಂಗ್. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 543 ಲೋಕೋಪಯೋಗಿ ಸಚಿವರಿಗೆ ಕೇಳಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ 22-23 ಸಾಲದಲ್ಲಿ ಒಟ್ಟು 23 ಕಾಮಗಾರಿಗಳನ್ನು ನನ್ನ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದಾಗಿತ್ತು. ಇದರಲ್ಲಿ ಟೆಂಡರ್ ಹಂತದಲ್ಲಿ ಕಾಮಗಾರಿಗಳು 2 ಇದ್ದಾವೆ, ಎಸ್ಟಿಮೇಟ್ ಆಗಿದ್ದು 2 ಇದೆ, ವರ್ಕ್ ಆರ್ಡರ್ ಕೊಡಬೇಕಾಗಿರ್ತಕ್ಕಂಥ 4 ಇದೆ. ಆದರೆ ಇನ್ನೂ ಬಾಕಿ 15 ಕೆಲಸಗಳನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಯಾವುದಕ್ಕೆ ನಿಲ್ಲಿಸಿದ್ದಾರೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾದಂಥ ಕಾರಣ ಕೊಟ್ಟಿಲ್ಲ. ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಬೇಗನೆ ಈ ಕೆಲಸಗಳನ್ನು ಕ್ಲಿಯರ್ ಮಾಡಿಕೊಡ್ಬೇಕನ್ನುವಂಥ ವಿನಂತಿ ನಾನು ಮಾಡ್ತೇನೆ. ಸನ್ಮಾನ್ಯ ಸದಸ್ಯರೇ, ತಮಗೂ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲ್ ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಕೇಳ್ತೀನಿ. ನೀವು ಅವ್ರ ಕೂಡ ಜೊತೆಯಲ್ಲಿ ಒಂದು ಚರ್ಚೆ ಮಾಡಿದ್ರೆ ಯಾಕಂದ್ರೆ ಸುಮಾರು ಕೆಲಸ ಇದೆ, ಸುಮಾರು 50 ಕೋಟಿ ಕೆಲಸ ವರ್ಕ್ ಇದೆ. ನೀವೇ ಒಂದು ಸಭೆ ಮಾಡಿದ್ರೆ ನಾನು ಡೈರೆಕ್ಷನ್ ಕೊಡ್ತೀನಿ, ನೀವು ಅವ್ರ ಒಂದು ಸಭೆ ಮಾಡಿ. ಅದಾದ ಮೇಲೆ ಮುಂದೆ ಯಾವ ರೀತಿ ಮುಂದುವರೆದ ನೋಡೋಣ ಬೇಕಾದ್ರೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಇದರ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಅದರಲ್ಲಿ ಕೂಡ ಕೇಳಿದೆ ನಾನು. ಹುಬ್ಳಿಗೆ ಫ್ಲೈಓವರ್ ಕೆಲಸವನ್ನು ಈಗಾಗಲೇ 4/6/2021 ಪ್ರಾರಂಭ ಆಗಿತ್ತು. ಅದು 24/6/2024 ಮುಗಿಯೋ ಹಂತದಲ್ಲಿ ಬರಬೇಕಾಗಿತ್ತು. ಆದರೆ ಇವತ್ತು ಕೇವಲ 45% ಮಾತ್ರ ಇವತ್ತು ಕಾಮಗಾರಿ ನಡೀತಾ ಇದೆ. ಇವತ್ತು ಆಗಿರ್ತಕ್ಕಂಥ ಕಾಮಗಾರಿ 45%. ಹೀಗಾಗಿ ಇನ್ನೂ ಭಾಳಷ್ಟು ವಿಳಂಬ ಇದರಲ್ಲಿ ಅನುಸರ್ತಾ ಇದೆ. ಯಾಕಂದರೆ ಇದನ್ನು ಹುಬ್ಳಿಗೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿ ಗಡ್ಕರಿಯವ್ರ ಜೊತೆ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿ ಅನುದಾನವನ್ನು 349 ಕೋಟಿ ರೂಪಾಯಿ ಅನುದಾನಗಳನ್ನು ಹಾಕಿಸ್ಕೊಂಡು ಬಂದು ಮಾಡುವಂಥದ್ದಾಗಿದೆ. ಆದರೆ ಇವತ್ತು ಜನರದ ಸಮಸ್ಯೆ ಭಾಳ ತುಂಬ ಆಗಿರ್ತಕ್ಕಂಥ ಸಮಸ್ಯೆ ಆಗ್ತಾಯಿದೆ. ಮಾನ್ಯ ಅಧ್ಯಕ್ಷರೇ, ಯಾಕಂದರೆ ಈ ಫ್ಲೈಓವರ್ ತಂದ್ವಿ ಅಂತಕ್ಕಂಥ ಪ್ರಯತ್ನವನ್ನು ಸಮಸ್ಯೆಗಳು ನಾವು ಅನುಭವಿಸ್ತಾ ಇದ್ದೇವೆ. ಹೀಗಾಗಿ ಮಾನ್ಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೀನಿ, ಇದಕ್ಕೆ ನಮಗೆ ಇನ್ನೂ DPR ಅಂದರೆ ಚೆನ್ನಮ್ಮ ಸರ್ಕಾರದಿಂದ ಬೆಂಗಳೂರು ರೋಡ್ಗೆ ಹೋಗ್ತಕ್ಕಂಥ DPR ಕೂಡ ರಾಜ್ಯ ಸರ್ಕಾರ ಕಡೆಯಿಂದ ಆಗಬೇಕಾಗಿದೆ. ಹೀಗಾಗಿ ಅವು ಯಾವ್ಯಾವ ಇದ್ದಾವನ್ನು ತಕ್ಷಣ ಮಾಡಿಕೊಟ್ರೆ ವರ್ಕನ್ನು ಪ್ರೋಗ್ರೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದನ್ನು ಹೇಳಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಫ್ಲೈಓವರನ್ನು ಡಿಸೆಂಬರ್ 25ಕ್ಕೆ ಮುಗಿಸುವಂಥ ಒಂದು ಗುರಿ ಅನ್ನೋದು ಡಿಸೆಂಬರ್ 25ಕ್ಕೆ ಮುಗಿಸ್ಕೊಡ್ತೀವಿ ನಿಮ್ಮ ಫ್ಲೈಓವರ್, ಹುಬ್ಳಿ ಫ್ಲೈಓವರ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 973 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಕೇಳಬಯಸ್ತೇನೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರದಲ್ಲಿ ನಮ್ಮ ನಂಜನಗೂಡು ಘಟಕವನ್ನು ಮೈಸೂರು ನಗರ ವಿಭಾಗಕ್ಕೆ ಈಗಾಗಲೇ ಸೇರಿಸಿರುವುದಾಗಿ ತಿಳಿಸಿದ್ದಾರೆ. ಅದಕ್ಕೆ ನಾನು ಮೊದಲನೇದಾಗಿ ಮಾನ್ಯ ಸಾರಿಗೆ ಸಚಿವರಿಗೆ ಹಾಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬುರಿದ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಮುಂದುವರೆದಂತೆ ನಮ್ಮ ನಂಜನಗೂಡು ಘಟಕಕ್ಕೆ ಇನ್ನೂ ಹೆಚ್ಚುವರಿ ಬಸ್ಗಳ ಅವಶ್ಯಕತೆ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಇದರಲ್ಲಿ ನಮ್ಮ ಶಾಲಾ ಕಾಲೇಜಿನ ಮಕ್ಕಳಿಗೆ, ಅದೇ ರೀತಿ ನಮ್ಮ ಕಾಡಂಚಿನ ಪ್ರದೇಶದ ಎಲ್ಲ ನಮ್ಮ ರೈತ ಬಾಂಧವರಿಗೆ ನೆರವು ಆಗ್ತಿದೆ ಅಂತ ತಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಅದರಿಂದ ಮಾನ್ಯ ಸಾರಿಗೆ ಸಚಿವರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬಸ್ಗಳ ಅವಶ್ಯಕತೆ ಇದೆ. ಅದನ್ನು ಪೂರೈಸಿದ್ರೆ ಮಾತ್ರ ಸಮಸ್ಯೆಯನ್ನು ನಾವು ಬಗೆಹರಿಸಕ್ಕಾಗ್ತದೆ ಅಂತ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಸಭಾಧ್ಯಕ್ಷ, ಮುಂದಿನ ವಾರನೇ ಕೊಡೋಣ ಸಭಾಧ್ಯಕ್ಷರೇ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.